ಇದು ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದ ಹಿನ್ನಡೆ ವೀರಶೈವ ಸಮಾಜ ಮಾಡಿದೆ. ನಿನ್ನೆ ನಂಗೆ ಒಕ್ಕಲಿಗರ ಸಮಾಜದವರು ಮಾಡಿದ್ರು, ಬೇರೆ ಸಮಾಜ ಸ್ವಾಮಿಗಳು ಅಂತ ಮಾತಾಡಿದ್ರು. ಅವರು ಎಲ್ಲ ಸ್ವಾಗತ ಮಾಡಿದ್ದಾರೆ. ಅವ್ರಿಗೆಲ್ಲ ಅಭಿನಂದನೆಗಳು. ಅವ್ರವ್ರ ಸಮಾಜಕ್ಕೆ ಅವರ ತಿಳುವಳಿಕೆ ಕೊಟ್ಬಿಟ್ಟು ಎಲ್ಲರೂ ಕೂಡ ನಿಜ ಹೇಳ್ಬೇಕು. ಸುಮ್ನೆ ಏನೇನೋ ಹೇಳ್ಬಾರ್ದು. ನಾಳೆ ಬೆಳಿಗ್ಗೆ ಸರ್ಟಿಫಿಕೇಟ್ ಹಂಗೆ ಸಿಗಲ್ಲ. ಈಗ ನಾನು ವೀರಶೈವದ ಸಮಾಜ ಕೆಲವು ಅಪೇಕ್ಷೆ ನೋಡಿದೀನಿ. ಈಗ ಕೆಲವರು ಗಾಣಗರು, ಲಿಂಗಾಯತಲ್ಲೇ ಗಾಣಗರು ಅಂತಿದೆ, ಅವರು ಲಿಂಗಾಯತ್ ಗಾಣಗರು ಅಂತ ಹೇಳಲ್ಲ, ಬರೀ ಗಾಣಗರು ಅಂತ ಬರ್ಕೊಳ್ತಾರೆ. ಗಾಣಗರು ಅಂತ ಬರೆದ್ರೆ ಬೇರೆಯವ್ರಿಗೆ ಇದು ಕೊಡ್ತಾರೆ. ಆ ರೀತಿ ಕೆಲವ್ರದೆಲ್ಲ ಏನೇನೋ ಇದೆ. ಜನಗಣತಿ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕೈ ಮೇಲುಗೈ ಆಯ್ತಾ ಅಂತ ಏನ್ ಯಾರ ಮೈ ಇಲ್ಲ. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು ಯಾರನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಈ ಒಂದು ನಿರ್ಧಾರನ ಕೈಗೊಂಡಿದ್ರು. ಹಾಗಾಗಿ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಇದರ ವಿಚಾರವಾಗಿ ಚಾಮುಂಡಿ ಶಿವಶಂಕರಪ್ಪನವರು ಮಾತನಾಡಿದ್ರು, ಹಾಗೇನೆ ಒಕ್ಕಲಿಗ ಸಮುದಾಯದ ನಾಯಕರು ಮಾತನಾಡಿದ್ರು. ಇದೆಲ್ಲ ವಿರೋಧದ ನಡುವೆ ಈಗ ಈ ಒಂದು ಡಿಸಿಷನ್ ಬಂದಿರೋದು. ಒಳ್ಳೆ ಭಾಷಣ ಚೆನ್ನಾಗಿ ಮಾಡ್ತೀಯಾ, ರಾಜಕೀಯಕ್ಕೆ ಕರ್ಕೊಂಡು ಸರ್. ಅಲ್ಲಲ್ಲ ಈಗ